ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾವನವರು ಬೆಳಗ್ಗೆ ತಿಂಡಿನೇ ತಿಂದಿಲ್ಲ, ಅವ್ರಿಗೆ ಶುಗರ್ ಇದೆ. ಮಧ್ಯಾಹ್ನ ಊಟನೂ ಲೇಟ್ ಆಗೋಗ್ಬಿಟ್ರೆ ತೊಂದರೆ ಆಗ್ಬಿಡುತ್ತೆ. ಅದಕ್ಕೆ ಅಮ್ಮ ಕೊಡಿ ಇಲ್ಲಿ, ಇವತ್ತು ತಾತಂಗೆ ನಾನೇ ಅಡುಗೆ ಮಾಡ್ತೀನಿ, ಚಕಾಚಕ್ ಅಂತ ಮಾಡಿ ಮುಗಿಸ್ಬಿಡ್ತೀನಿ. ನೀನಾ? ನೀವಂತೂ ಶಾಸ್ತ್ರ ಮರೆತ್ಬಿಟ್ರಿ ಅಂದ್ರೆ ನಾನು ಮರಿಬೇಕಲ್ಲ. ಶಾಸ್ತ್ರನ? ಹ್ಞೂ, ಮತ್ತೆ ಮನೆ ತುಂಬಿಸ್ಕೊಂಡಿದ್ ಮೊದಲನೇ ದಿನ ಸೊಸೆ ಕೈಲಿ ತರಕಾರಿ ಹೆಚ್ಚೋದು, ಅಡುಗೆ ಮಾಡಿಸೋದು, ಹಾಲು ಉಗ್ಸೋದು, ಸ್ವೀಟ್ ಮಾಡಿಸೋದು ಇದೆಲ್ಲ ಮಾಡ್ತಾರೆ ತಾನೇ? ಹೀಗೆಲ್ಲ ಮಾಡ್ತಾರಾ? ಮತ್ತೆ ನನಗೇನೋ ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ, ಇದನ್ನೆಲ್ಲ ಏನೂ ಕೇಳಲಿಲ್ಲ, ಹಾಗಂತ ನಾನು ಸುಮ್ಮನೆ ಇರೋದಕ್ಕಾಗತ್ತಾ? ನನಗೂ ಒಂದು ರೇಂಜಿಗೆ ಅಡುಗೆ ಮಾಡಕ್ ಬರುತ್ತೆ ಅಂತ ನಮ್ಮ ಅತ್ತೆಗೆ ತೋರ್ಸೋದ್ ಬೇಡ್ವಾ? ಅವ್ರನ್ನ ಮೆಚ್ಚೋದ್ ಬೇಡ್ವಾ? ನಿಮ್ಮ ಅತ್ತೆ ಮೆಚ್ಕೊಂಡೆ ನಿನ್ನನ್ನು ಮನೆ ತುಂಬಿಸ್ಕೊಂಡಿರೋದು. ಇನ್ನೇನಿದೆ ಮೆಚ್ಕೊಳ್ಳೋದಕ್ಕೆ? ನಿಮಗೆ ನಮ್ಮ ಮಾವನವ್ರ ಬಗ್ಗೆ ಗೊತ್ತಿಲ್ಲ. ರುಚಿಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಗೊತ್ತಾಗೋಗ್ಬಿಡುತ್ತೆ. ಊಟ ತಿಂಡಿ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್. ಅದಕ್ಕೆ ಇವತ್ತು ನಾನೇ ಅಡುಗೆ ಮಾಡ್ತೀನಿ, ನೀನು ಇನ್ನೊಂದು ದಿನ ಮಾಡುವಂತೆ. ಅಮ್ಮ, ನಿಮಗೆ ನಿಮ್ಮ ಸೊಸೆ ಮೇಲೆ ನಂಬಿಕೆನೇ ಇಲ್ವಾ ಅಮ್ಮ? ತಾತ ಚಪ್ಪರ್ಸ್ಕೊಂಡು ಊಟ ಮಾಡಬೇಕು, ಹಾಗೆ ಅಡುಗೆ ಮಾಡ್ತೀನಿ. ಕಟ್ತೀರಾ ಬೆಚ್ಚು? ಅಮ್ಮ ತಾಯಿ, ಅದೆಲ್ಲ ಏನು ಬೇಡ. ಇವತ್ತು ಅಡುಗೆ ನಾನು ಮಾಡ್ತೀನಿ, ನಾಳೆಯಿಂದ ನೀನೇ ಮಾಡುವಂತೆ. ಅಮ್ಮ ಅಮ್ಮ ಪ್ಲೀಸ್ 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 ಅಮ್ಮ. ಬಿಡಲ್ಲ ಅಲ್ವಾ ನೀನು? ಇವತ್ತಿಂದ ನನ್ನ ಅಧಿಕಾರನ ನಿನ್ಗೆ ಹಸ್ತಾಂತರಿಸ್ತಾ ಇದ್ದೀನಿ. ಶಿರಸಾ ಪಾಲಿಸ್ತೀನಿ ತಾಯಿ. ಮಾವ, ಮಾವ, ಮಾವ ಬನ್ನಿ ಮಾವ. ಮಾವ, ಊಟ ರೆಡಿ ಇದೆ, ಬನ್ನಿ. ಮಾವ, ಬೆಳಗಿಂದ ನೀವೇನು ತಿಂದಿಲ್ಲ, ಊಟಕ್ಕೆ ಬನ್ನಿ ಮಾವ. ನಾನೊಂದ್ಸಲ ಟ್ರೈ ಮಾಡ್ಲಾ? ಗುರುಗಳೇ, ಹಿಟ್ಲರ್ಗೆ ಟ್ಯೂಷನ್ ಕೊಟ್ಟವ್ರೆ ನಮ್ಮ ತಾತ, ರಿಸ್ಕ್ ಬೇಡ. ಅಲ್ಲ, ಮನೆ ಹಿರಿಯರು, ಅವ್ರನ್ನ ಉಪವಾಸ ಬಿಟ್ಟು ನಾವು ಎಲ್ಲ ಸುಮ್ಮನೆ ಇರಿ. ತಾತನ ನಾನು ಊಟಕ್ಕೆ ಕರ್ಕೊಂಡು ಬರ್ತೀನಿ. ಯಾಕೋ ನಗ್ತಿದ್ಯಾ? ಮತ್ತಿನ್ನೇನೆ ಅಮ್ಮ, ಇವಳಿಗೆ ಟವಲ್ ಇಲ್ಲ ಖರ್ಚಿಫ್ ಕೊಟ್ಟು ಕಳ್ಸು, ಒರ್ಸ್ಕೊಳಕ್ ಬೇಕಾಗತ್ತೆ. ಹೋಗ. ಏ ಹೋಗೆ. 3 ವರ್ಷದಿಂದ ನನ್ನನ್ನು ಲವ್ ಮಾಡ್ತಿದ್ಯಾ? ನನ್ನ ಕೆಪಾಸಿಟಿ ಏನು ಅಂತ ನಿಂಗೆ ಗೊತ್ತಿಲ್ವಾ? ಹುಡ್ತಾಗಿಂತ ನೋಡ್ತಾ ಇದ್ದೀನಿ. ನಮ್ಮ ತಾತನ ಕೆಪಾಸಿಟಿ ನನಗೆ ಗೊತ್ತಿಲ್ವಾ? ಬೆಚ್ಚ ಬೆಟ್ಸ್ ಆದ್ರೆ ಏನು ಬೆಟ್ಸ್? ನೀನೇ ಹೇಳು. ನಡಿ. ಬೆಟ್ಸ್ ಏನು ಗೊತ್ತಾ? ಏನು? ನಾನು ಹತ್ತು ಎಣಿಸ್ತೀನಿ, ಅಷ್ಟರಲ್ಲಿ ತಾತ ಬಾಗ್ಲು ತೆಗಿಬೇಕು. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ 10 ಕೊಡ್ಬೇಕು. ಆದರೂ ನೀನು ಕಂಜೂಸ್ಕೊಂಡು ಬರೀ 10 ಕೇಳ್ತೀಯ. ಈಗ ಟಾಸ್ಕ್ ಶುರು. ಟಿಕ್ ಟಿಕ್ 1. ತಾತ, ಎಲ್ಲ ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಪ್ಲೀಸ್ ಬನ್ನಿ ತಾತ. ಅಮ್ಮ ನಿಮಗೆ ಶುಗರ್ ಇದೆ ಅಂತ ಹೇಳ್ತಾ ಇದ್ರು, ನೀವು ಊಟ ಮಾಡಲಿಲ್ಲ ಅಂದರೆ ತುಂಬ ತೊಂದರೆ ಆಗತ್ತೆ. ಬನ್ನಿ ತಾತ. ತಾತ, ಹೊಸು ಇನ್ನು ಒಂದೇ ಒಂದು ಕೌಂಟ್ ಇರೋದು, ಅದೇನು ಪ್ರಯತ್ನ ಮಾಡ್ತೀಯೋ ಮಾಡಿ. ಅಯ್ಯೋ ಅಮ್ಮ, ಏನಾಯ್ತಮ್ಮ?
ನೋಡ್ಕೊಂಡು ಓಡಾಡೋದಲ್ವಾ ಅಮ್ಮ, ಯಾಕೆ ಇಷ್ಟು ಅವಸರ ನಿಮ್ಗೆ? ಸಮರ್ಥ್ ಎಲ್ಲಿದ್ಯಾ? ಬೇಗ ಬಾ. ಅಮ್ಮ ಬಿದ್ದೋಗ್ಬಿಟ್ರು ಕಣೋ. ಯಾರಾದ್ರೂ ಡಾಕ್ಟರ್ ನಂಬರ್ ಇದೆಯಾ? ಸಮರ್ಥ್, ಅಪ್ಪ ನೋಡಪ್ಪ ಏನಾಗಿದೆ ಅಂತ. ಅಶಿಶು, ರಕ್ತ ಬರ್ತಿದ್ಯಲ್ಲಮ್ಮ. ಕಂತೆಗೆ ತಕ್ಕ ಬಂತೆ. ನಾಟಕ ಮಾಡೋವನಿಗೆ ನಾಟಕ ಮಾಡೋ ಹೆಂಡತಿನೇ ಸಿಕ್ಕಿದ್ದಾಳೆ. ತುಳಸಿ, ಏನು ನಡೀತಾ ಇದೆ ಇಲ್ಲಿ? ನೀನು ನೋಡ್ತಾ ನಿಂತಿದ್ದೀಯಲ್ಲ. ಮಾವ, ಅದು ತಾತ, ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ಅಮ್ಮನೂ ಏನೂ ತಿಂದಿಲ್ಲ. ನಮಗೋಸ್ಕರ ಅಲ್ಲದೆ ಇದ್ರು ಅಮ್ಮಂಗೋಸ್ಕರನಾದರೂ ಊಟ ಮಾಡಿ ಪ್ಲೀಸ್. ಏನು ಹಾಗೆ ನಿಂತಿದ್ದೀಯ? ಬಡಿಸು. ಪುಟ ಕೊಡು, ನಾನು ಬಡಿಸ್ತೀನಿ. ಪರವಾಗಿಲ್ಲಮ್ಮ, ತಾತಂಗೆ ನಾನು ಬಡಿಸ್ತೀನಿ. ತುಳಸಿ, ಮಗನಿಗೆ ಮದುವೆ ಆದ ಸಂಭ್ರಮದಲ್ಲಿ ಮನೆ ಸಂಪ್ರದಾಯ ಎಲ್ಲ ಮರ್ತೋಯ್ತಾ? ಏನಾಯ್ತು ಮಾವ? ಬೀಗರು ನಿಂತಿದ್ದಾರೆ, ಅವ್ರನ್ನ ಕೂಡಿಸಿ ಅವ್ರಿಗೆ ಊಟ ಬಡಿಸು. ಕ್ಷಮಿಸಿ ಮಾವ. ಅಣ್ಣ ಕೂತ್ಕೊಳ್ಳಿ. ಏ ದಂಡಪಿಂಡ, ನಿನಗೇನು ತಾಂಬೂಲ ಕೊಟ್ಟು ಹೇಳಬೇಕಾ? ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ. ಬಾಸು, ಅಮ್ಮ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಬೇಡ ಬೇಡ, ಮೊದಲು ನೀವೆಲ್ಲ ಕೂತ್ಕೊಂಡು ಊಟ ಮಾಡಿ, ಆಮೇಲೆ ನಾನು ಮಾಡ್ತೀನಿ. ಮದುವೆ ದಿನ ಗಂಡನ ಜೊತೆ ಕೂತ್ಕೊಂಡೇ ಊಟ ಮಾಡಬೇಕು. ರವೀಂದ್ರ ಅವರೇ, ಸಂಕೋಚ ಇಲ್ಲದೆ ಊಟ ಮಾಡಿ. ಮನುಷ್ಯನಿಗೆ ತೃಪ್ತಿ ಸಿಗೋದು ಅಂದರೆ ಊಟದಲ್ಲಿ ಮಾತ್ರ. ಅಡುಗೆ ಹೇಗಿದೆ ತಾತ? ಹಸಿವಾದರೆ ಕಸಾನೋ ರಸದ ಥರ ಇರುತ್ತಂತೆ. ಬಿಸಿನೀರಿಗೆ ಉಪ್ಪು ಖಾರ ಅರಿಶಿನ ಹಾಕಿ ಇದು ಸಾಂಬಾರು ಅಂತ ಹೇಳಿದ್ರೆ ಅದನ್ನು ನಂಬಿಕೊಂಡು ನಾವು ಊಟ ಮಾಡಬೇಕು. 4 ತರಕಾರಿನ ಬೇಯಿಸಿ ಅದಕ್ಕೆ ಉಪ್ಪು ಒಗ್ಗರಣೆ ಹಾಕಿಬಿಟ್ರೆ ಅದನ್ನು ಪಲ್ಯ ಅಂತ ತಿನ್ನಬೇಕು. ಇದು ಅನ್ನ ಅಂತೆ, ಗಟ್ಟಿ ಗಟ್ಟಿ. ರವೀಂದ್ರ ಅವರೇ, ನಿಮ್ಮಂಥ ವಯಸ್ಸಾದವರು ಇದನ್ನ ತಿನ್ನೋಕ್ಕಾಗತ್ತಾ? ಇಷ್ಟು ವರ್ಷ ಆಯಿತು, ಇನ್ನೂ ಅಡುಗೆ ಮಾಡೋದು ಕಲ್ತಿಲ್ಲ. ಇವತ್ತು ಅಡುಗೆ ಮಾಡಿದ್ದು ಅಮ್ಮ ಅಲ್ಲ ತಾತ, ನಾನು. ಇನ್ನೊಂದು 4 ಜನ್ಮ ಎತ್ತು ಬಂದರೆ ನಮ್ಮ ತುಳಸಿ ರೇಂಜ್ಗೆ ಅಡುಗೆ ಮಾಡೋದನ್ನು ಕಲಿತೀಯ ಅನಿಸುತ್ತೆ. ಪರವಾಗಿಲ್ಲ, ಸ್ವಲ್ಪ ಸಾಂಬಾರು ಹಾಕು. ಏನು ಬರೀ ಬಿಸಿನೀರಲ್ಲೇ ಮುಗಿಸ್ದಿರೋ ಅಥವಾ ಸ್ವೀಟ್ ಗೀಟ್ ಏನಾದ್ರು ಇದೆಯೋ? ಹಾಂ ಮಾವ, 1 ನಿಮಿಷ ತಂದೆ. ಅದೇನ ಅರ್ಧ ಮುರಿದು ಹಾಕ್ತಾ ಇದೀಯಾ? ಪೂರ್ತಿ ಹಾಕು. ಆ ದಂಡ ಪಿಂಡಕ್ಕೂ ಹಾಕು. ಹಾಗೆ ಹೆಂಡತಿಗೆ ತಿನ್ಸೋದಕ್ಕೆ ಹೇಳು. ಸಂಪ್ರದಾಯ ಎಲ್ಲ ಮರೀತಿದ್ದಾಳೆ.
ತುಳಸಿಯವರು ನಿಮ್ಮ ಬಗ್ಗೆ ಹೇಳಿದ್ದು ನಿಜ. ನಿಮ್ಮ ಮಾತು ಹೊರಟು, ಆದರೆ ಮನಸ್ಸು ಬಂಗಾರ. ಸೊಸೆನ ಮೊಮ್ಮಕ್ಕಳನ್ನ ಹೆಗಲ ಮೇಲೆ ಹೊತ್ಕೊಂಡು ಅವ್ರ ಜೀವನಕ್ಕೆ ದಿಕ್ಕಾದ್ರಿ. ಇನ್ಮೇಲೆ ನನ್ನ ಮಗಳು ನಿಮ್ಮ ಕುಟುಂಬಕ್ಕೆ ಸೇರ್ತಾಳೆ. ನಿಮ್ಮ ಮೊಮ್ಮಗ ತಂದೆ ಇಳಿದೆ ಬೆಳೆದ ಹಾಗೆ ನನ್ನ ಮಗಳು ತಾಯಿ ಇಳಿದೆ ಬೆಳೆದವಳು. ಸ್ವಲ್ಪ ಹುಡುಗ ಬುದ್ಧಿ, ಆದರೆ ಚಿನ್ನದಂತವಳು. ಇವಳೇನಾದರೂ ತಪ್ಪು ಮಾಡಿದ್ರೆ ಮನಸ್ಸಿಗೆ ಹಚ್ಕೋಬೇಡಿ. ನಿಮ್ಮ ಕರುಣೆ ಇರಲಿ ಅವಳ ಮೇಲೆ. ನೋಡಿ ಇವರೇ, ನಮ್ಮ ಮನೆಗೆ ಸೇರಿಸಿದ ಮೇಲೆ ನೀವು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಜಾಸ್ತಿ ಬಾಲ ಆಡಿಸಿದ್ರೆ ಅದನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಊಟ ಮಾಡಿ. ತನಗೆ ಪಟ್ಟಾಭಿಷೇಕವೇ ಬೇಡ ಅಂತ ಹೇಳಿ ತಂದೆ ಕೊಟ್ಟ ಮಾತನ್ನು ನಡೆಸೋದಕ್ಕೋಸ್ಕರ ಶ್ರೀರಾಮಚಂದ್ರ ವನವಾಸಕ್ಕೆ ಹೊರಟೇ ಬಿಟ್ಟ. ಇವತ್ತಿಗೆ ಇಷ್ಟು ಸಾಕು, ಈಗ ನೀನು ಹೋಗಮ್ಮ. ಅರೆ ಅಮ್ಮನ ಒಡವೆಗಳು ಎಷ್ಟು ಚೆನ್ನಾಗಿ ಕಾಣಿಸಿದೆ ಗೊತ್ತಾ? ಬಾ. ಒಂದು ನಿಮಿಷ ಅವಿ. ಇದ್ಯಾಕೆ ಚಿಕ್ಕಮ್ಮ? ಅಕ್ಕನ ಮದುವೆಯಲ್ಲಿ ದೇವತೆ ಥರ ಕಾಣ್ತಿದ್ದಾಳೆ. ಇವಳಿಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ. ಆಶಾ, ಇದನ್ನ ತಗೊಂಡೋಗಿ ಹೊರಗಡೆ ಹಾಕಿ. ನಮ್ಮನೆಯಲ್ಲಿ ಈಗಾಗಲೇ ಆಗಿರೋ ಅನಾಹುತಗಳೇ ಸಾಕು. ನಿಮಗೆ ಬೇರೆ ಮೊದಲನೇ ಮಗು ಇದು. ಯಾವ ಸಮಸ್ಯೆನೂ ಆಗದೆ ಇರಲಿ ಅಂತ. ಹೆದರ್ಬೇಡಿ ಚಿಕ್ಕಮ್ಮ, ಇದೆಲ್ಲ ನಮ್ಮಮ್ಮನ ಒಡವೆಗಳೇ. ಪೂರ್ಣಿದನ್ನು ಹಾಕ್ಕೊಂಡಿದ್ರೆ ಅವಳು ಹೊಟ್ಟೆಲಿರೋ ನಮ್ಮಮ್ಮ ಹಾಕೊಂಡಾಗೆ ಅನಿಸುತ್ತೆ. ಇವಳು ಮನೇಲೇ ಇರ್ತಾಳಲ್ವಾ, ಕೆಟ್ಕೊಂಡು ಬೀಳಕ್ಕೆ ಹೇಗೆ ಸಾಧ್ಯ? ಚಿಂತೆ ಮಾಡಬೇಡಿ ಚಿಕ್ಕಮ್ಮ, ಪೂರ್ಣಿಗೆ ಏನೂ ಆಗಲ್ಲ. ದೊಡ್ಡವನು ಪೂರ್ಣಿ ಹತ್ರ ಒಡವೆ ತೆಗೆದು ಬಿಡು ಅಂದ್ಬಿಡ್ತಾನೇನೋ ಅಂದ್ಕೊಂಡಿದ್ದೆ. ಹಾಗೇನೂ ಆಗಲಿಲ್ಲ. ಸದ್ಯ ತಕ್ಕ ಶಾಸ್ತಿ ಆಯಿತು. ಮಾಮ್, ನೀನು ಆರತಿ ಮಾಡಿದೆ, ಆದರೆ ನಿನಗೆ ಮಂಗಳಾರತಿನೇ ಆಯಿತು. ಈಗಲಾರು ನಂಬ್ತ್ಯಾ ನಿನ್ನ ಪ್ರೆಸೆನ್ಸ್ ಈ ಮನೆಯಲ್ಲಿ ಏನೇನೂ ಇಲ್ಲ ಅಂತ? ಇವಾಗಲೇ ಹೀಗೆ, ಇನ್ನು ಮಗು ಬಂದ್ಬಿಟ್ರೆ ಅದು ಬರಲ್ಲ. ಏನಂದೆ? ಈ ಮನೆಗೆ, ಆ ಮಾಧವನ್ಗೆ ಸಂತೋಷ ಕೊಡೋ ಯಾವುದನ್ನು ನಾನು ಉಳಿಸೋದಿಲ್ಲ. ನಾನಿನ್ನು ಬರ್ತೇನೆ. ಅಲ್ಲ, ಈಗಿನ ಕಾಲದಲ್ಲಿ ಪುಸ್ತಕಗಳನ್ನು ಕೊಂಡ್ಕೊಂಡು ಯಾರೀ ಓದ್ತಾರೆ? ಪುಸ್ತಕ ಮಾರೋದ್ರಿಂದ
ಜೀವನ ಸಾಗಿಸೋಕ್ಕಾಗತ್ತಾ? ಏನೋ ನಡೀತಾ ಇದೆ. ಮಾವ ರವೀಂದ್ರ ಅಂದ್ರಿ ಅಲ್ಲ? ಹೌದು. ಬನ್ನಿ. ಇದೆಲ್ಲ ಯಾಕೆ? ನಿಮ್ಮ ಜೀವದ ಕನಸನ್ನೇ ನಮ್ಮ ಮನೇಲಿ ಬಿಟ್ಟು ಹೋಗೋವಾಗ ನಾನು ನಿಮ್ಮನ್ನ ಬರಿಗೈಯಲ್ಲಿ ಕಳ್ಸೋಕ್ಕಾಗತ್ತಾ? ತಂದೆ ಎಷ್ಟೇ ಸವಾಲು ಬಂದರೂ ಧೈರ್ಯವಾಗಿ ಎದುರಿಸ್ತಾನಂತೆ. ಆದರೆ ಅವನು ಕುಗ್ಗಿ ಹೋಗೋದು ಒಂದೇ ಒಂದು ಸಂದರ್ಭದಲ್ಲಿ, ಮಗಳನ್ನ ಮದುವೆ ಮಾಡಿಕೊಟ್ಟಾಗ. ಆದರೆ ವಿಧಿ ಇಲ್ಲ, ಒಪ್ಕೋಬೇಕು. ಸತ್ಯವಾದ ಮಾತು. ಎಲ್ಲರೂ ಬೆಳಿಗ್ಗೆ ಕರಾಗಿರೆ ವಸತೆ ಲಕ್ಷ್ಮಿ ಅಂತ ಎದ್ರೆ ಅದು ನಾನು ಎದ್ದಾಕ್ಷಣ ಸಿರಿ ಕನ್ನಡಕ ಅಂತ ಹೇಳ್ತೀನಿ. ಆಮೇಲೆ ರಾತ್ರಿ ಮಲಗೋವರೆಗೂ ಸಿರಿದೇ ಸಹಸ್ರನಾಮ. ಇನ್ಮೇಲೆ ಅವಳು ನನ್ನ ಜೊತೆ ಇರಲ್ಲ ಅಂದರೆ ಮನಸ್ಸೊಪ್ಪಲ್ಲ. ಆದರೆ ಒಪ್ಪಿಸ್ಬೇಕು, ವಿಧಿ ಇಲ್ಲ. ಬಾ ಮಕ್ಕಳೇ, ಇವಳು ಇನ್ಮೇಲೆ ನಿಮ್ಮ ಕೂಸು. ನಿಮ್ಮ ಆಶೀರ್ವಾದ ಇರಲಿ. ಅಣ್ಣ, ಇನ್ಮೇಲೆ ಸಿರಿ ಈ ಮನೆ ಮಗಳು, ನೀವು ಯೋಚನೆ ಮಾಡಬೇಡಿ. ನಾನು ಬರ್ತೀನಿ. ದಂಡಪಿಂಡ, ಕ್ಯಾಬ್ ತರಿಸಿದೀಯಾ? ತಾತ ಹೊರಗಡೆ ವೇಟ್ ಮಾಡ್ತಾ ಇದೆ. ಬನ್ನಿ. ಹುಷಾರ್ ಹುಷಾರ್. ನೋಡಿ, ಜವಾಬ್ದಾರಿ ಕಳೀತು ಅಂತ ಸುಮ್ಮನೆ ಆಗ್ಬಿಡ್ಬೇಡಿ. ಆವಾಗ ಬರ್ತಾ ಇದೆ. ಬೀದಿಲೆಲ್ಲ ಕಾಲಿಗೆ ಬೀಳ್ಬೇಡ್ರಿ. ನೋಡಿ, ಜನ ನನಗೆ ವಯಸ್ಸಾಗಿದೆ ಅನ್ಕೋತಾರೆ. ನೋಡಪ್ಪ, ಕಾರು ಹುಷಾರಾಗಿ ರೋಡಲ್ಲೇ ಓಡಿಸು. ಏನು ಯಜಮಾನ್ರು ಹೆದರ್ಕೋತಾರೆ. ಗುರ್ಮಾವ, ಹುಷಾರ್. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಮಗಳನ್ನ ನಾ ಚೆನ್ನಾಗಿ ಮಾಡ್ಕೊ. ಮೈನ್ ಈಗೇನೋ ನೀನಿದ್ಯಾ, ಸೆಲೆಕ್ಟ್ ಮಾಡ್ಕೊಡ್ತೀಯಾ, ಹಾಕೊಂಡ್ಬಿಡ್ತೀನಿ. ನೀನು ಹೋದ್ಮೇಲೆ ನನ್ನ ಶರ್ಟ್ ನಾನೇ ಸೆಲೆಕ್ಟ್ ಮಾಡ್ಕೋಬೇಕು. ಕುದುರೆ ಎಲ್ಲಾದ್ರೂ ಹೀಗ್ ಮೂವ್ ಆಗುತ್ತೇನಪ್ಪ? ಎಲ್ ಶೇಪಲ್ಲಿ ತಾನೇ ಮೂವ್ ಆಗೋದು.
ಅಪ್ಪ ಸರಿ, ಹೇಗೋ ನನ್ನನ್ನು ನಾನು ಮರೆಯೋಕೆ ಮುಂಚೆ ನಿನ್ನ ಮದುವೆನ ಕಣ್ ತುಂಬ ನೋಡಿಬಿಟ್ಟೆ ಮಗಳೇ. ಜೀವನದಲ್ಲಿ ಇನ್ನೇನೂ ಆಸೆ ಇಲ್ಲ. ತುಳಸಿಯವ್ರ ಋಣನ ತೀರ್ಸಕ್ಕಾಗಲ್ಲ ನಾನು. ರವೀಂದ್ರ ಅಣ್ಣ ಈಗ ಒಬ್ಬರೇ ಆಗೋಗ್ಬಿಟ್ರು. ಅವ್ರಿಗಿರೋ ಕಾಯಿಲೆಗೆ ಹೇಗಿರ್ತಾರೋ ಏನೋ.